ಇದೇ ದಿನಾಂಕ 21/1/2026 ನಮ್ಮ ಕುಲಗುರುಗಳಾದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ 906ನೇ ಜಯಂತಿಯನ್ನು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಲು ಮೊನ್ನೆ ಕರೆದಂತಹ ಜಿಲ್ಲಾಧಿಕಾರಿ ಸಭೆಯಲ್ಲಿ ಎಲ್ಲ ಸಮಾಜ ಬಾಂಧವರನ್ನು ಕರೆಸಿಕೊಂಡು ಎಲ್ಲರ ನಿರ್ಣಯವನ್ನು ತೆಗೆದುಕೊಂಡು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಈ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ನಿರ್ಣಯ ತೆಗೆದುಕೊಂಡಿತು. ಆ ನಿರ್ಣಯದಲ್ಲಿ ನಮ್ಮ ಸಮಾಜದ ಎಲ್ಲ ಕುಲಬಾಂಧವರು ಕೂಡಿಕೊಂಡು ಈ ವರ್ಷ ನಮ್ಮ ಸನ್ಮಾನ್ಯ ಹಿರಿಯರು ಮತ್ತು ಪ್ರಭಾವಿ ನಾಯಕರಾದಂತಹ ಸನ್ಮಾನ್ಯ ತಿಪ್ಪಣ್ಣಪ್ಪ ಕಮ್ಮಕನೂರ್ಜಿಯವರ ಚಿರಂಜೀವಾದಂತಹ ಶ್ರೀ ಜಯಪ್ರಕಾಶ್ ಕಮ್ಮಕನೂರವರನ್ನು ಅವಿರೋಧಿಗೆ ಆಯ್ಕೆ ಮಾಡಲಾಯಿತು. ಎಲ್ಲರ ಸಮಾಜದವರು ಕೂಡ ಸಂತೋಷದಿಂದ ಒಪ್ಪಿಕೊಂಡರು. ಮತ್ತು 21ನೇ ತಾರೀಕು ದಿನ ನಡೆಯತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರನ್ನು ಕೂಡಿಕೊಂಡು ಒಂದು ಸಭೆಯನ್ನು ಮಾಡಿ ಯಾವ ರೀತಿಯಾಗಿ ಈ ವರ್ಷ ಜಯಂತಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ಸಮಾಜದ ಎಲ್ಲ ಬಾಂಧವರಿಂದ ತಮ್ಮ ತಮ್ಮ ಅನುಮತಿಯನ್ನು ಪಡೆದುಕೊಂಡು ಸಭೆಯಲ್ಲಿ ನಿರ್ಣಯ ಮಾಡಿತು. ಅದಕ್ಕಾಗಿ ಈಗ ಈ ವರ್ಷ ವಿಶೇಷವಾಗಿ ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು ನಮ್ಮ ಸಮಾಜ ಬಾಂಧವರಾದಂತಹ ಅಧ್ಯಕ್ಷರಾದ ಶ್ರೀಮಾನ್ ರವಿರಾಜ್ ಕೊರಿಯವರಾಗಿರ್ಬೋದು, ಶರಣಪ್ಪಣ್ಣವರಾಗಿರ್ಬೋದು, ಬಸವರಾಜ್ ಹರವಳ ಆಗಿರ್ಬೋದು, ಬಸವರಾಜ್ ಬೂದಿಯಾಳ ಆಗಿರ್ಬೋದು, ರಾಯಪ್ಪಣ್ಣ ಹೊನಗುಂಟೆ ಆಗಿರ್ಬೋದು, ಸಂದೇಶ್ ಕಮ್ಮಕನೂರು ಆಗಿರ್ಬೋದು, ಬಸವರಾಜ್ ಹೇರೂರು ಸರ್ ಆಗಿರ್ಬೋದು, ಮತ್ತು ಇನ್ನೂ ಅನೇಕ ನಮ್ಮ ಬೂದಿಯಾಳ ಸರ್ ಆಗಿರ್ಬೋದು, ರಮೇಶ್ ನಾಟಿಕರ್ ಆಗಿರ್ಬೋದು, ಇನ್ನೂ ನಮ್ಮ ಸಮಾಜದ ಅನೇಕ ಮುಖಂಡರು ವಿಜಯಕುಮಾರ್ ಹದಗಲ್ಲಣ್ಣವರಾಗಿರ್ಬೋದು, ಎಲ್ಲರೂ ಕೂಡಿಕೊಂಡು ಒಂದು ನಿರ್ಣಯವನ್ನು ಮಾಡಿದರು. ಈ ವರ್ಷ ಒಳ್ಳೆಯ ಒಂದು ಕಲಾ ತಂಡಗಳನ್ನು ದೂರ ದೂರದಿಂದ ಮಹಾರಾಷ್ಟ್ರದಿಂದ ಡೊಳ್ಳು ಕುಣಿತ ಮೇಳ ಮತ್ತು ಚನ್ನಪಟ್ಟಣದಿಂದ ಗೊಂಬೆ, ಹುಲಿ ವೇಷ, ಅನೇಕ ಜನಪದ ಸಾಹಿತ್ಯ ರೂಪದಲ್ಲಿ ನಡೆದು ಬಂದಂತಹ ಕಲಾವಿದರನ್ನು ಕರೆಸಿ ನಗರೇಶ್ವರ ಶಾಲೆಯಿಂದ ಬೆಳಿಗ್ಗೆ 12 ಗಂಟೆಗೆ ಅಲ್ಲಿ ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿಗೆ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂತಹ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಉದ್ಘಾಟನೆಯನ್ನು ಮಾಡಲು ಸಭೆಯಲ್ಲಿ ನಿರ್ಣಯ ಆಯಿತು. ಅಲ್ಲಿ ಮೆರವಣಿಗೆ ಪೂರ್ವದಲ್ಲಿ ಎಲ್ಲ ನಮ್ಮ ಸಮಾಜ ಬಾಂಧವರು ಕೂಡಿಕೊಂಡು ನಮ್ಮ ಜಯಪ್ರಕಾಶ್ ಕಮ್ಮಕನೂರರ ಮನವೊಲಿಸಿ ಮಹಾರಾಷ್ಟ್ರದಿಂದ ಹೆಲಿಕಾಪ್ಟರನ್ನು ತರಿಸಿ ಆ ನಗರೇಶ್ವರ ಶಾಲೆಯಲ್ಲಿ ಪೂಜಾ ಅನಾವರಣ ಮಾಡುವ ಸಮಯದಲ್ಲಿ ಪುಷ್ಪವೃಷ್ಟಿಯನ್ನು ಹೆಲಿಕಾಪ್ಟರ್ ಮುಖಾಂತರವಾಗಿ ಹಾಕಲು ನಿರ್ಣಯವನ್ನು ಕೈಗೊಂಡರು. ಅದೇ ರೀತಿಯಾಗಿ ಮೆರವಣಿಗೆಯುದ್ದಕ್ಕೂ ನಗರೇಶ್ವರ ಶಾಲೆಯಿಂದ ರಂಗಮಂದಿರವರೆಗೆ ಮೆರವಣಿಗೆಯುದ್ದಕ್ಕೂ ಅನೇಕ ಕಲಾ ತಂಡದವರು ಹರ್ಷೋದ್ಗಾರದಿಂದ ಡೊಳ್ಳಿನ ಕುಣಿತ ಆಗಿರ್ಬೋದು, ವಾದ್ಯ ಮೇಳ ಆಗಿರ್ಬೋದು, ಆನೆ, ಒಂಟೆ, ಕುದುರೆ, ಅನೇಕ ಕಲಾ ತಂಡದಿಂದ ಭವ್ಯವಾದ ಮೆರವಣಿಗೆ. ಆ ಮೆರವಣಿಗೆ ಜಗತ್ತುರ್ತಕ್ಕೆ ಬಂದ ತಕ್ಷಣ ಆ ಜಗತ್ತುರ್ತದಲ್ಲಿಯೂ ಕೂಡ ಹೆಲಿಕಾಪ್ಟರ್ ಮೂಲಕವಾಗಿ ಪುಷ್ಪವೃತ್ತವನ್ನು ಅಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿಗೆ ಹಾಕಲು ನಿರ್ಣಯವನ್ನು ಕೊಂಡರು. ಆಮೇಲೆ ನಮ್ಮ ಅನೇಕ ತಾಲೂಕಲ್ಲಿಂದ ಸಾವಿರ ಸಂಖ್ಯೆಯಲ್ಲಿ ಲಕ್ಷಾನುಗಟ್ಟಲೆ ಜನಸಂಖ್ಯೆ ಬರುವ ನಿರೀಕ್ಷೆ ಇದೆ. ಅದಕ್ಕಾಗಿ ಜಿಲ್ಲಾಡಳಿತ, ಪೊಲೀಸ್ ಆಯುಕ್ತರಿಗೆ ಕೂಡ, ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಇದೆಲ್ಲ ಸಮಾಜ ಮುಖಂಡರ ಒಂದು ಇದರ ಮೇರೆಗೆ ಒಳ್ಳೆಯ ರೀತಿಯಿಂದ ಹಿಂದೆಂದೂ ಆಗದಂತಹ ಜಯಂತಿ, ಮುಂದೆ ಕೂಡ ಆಗದಂಥ ಜಯಂತಿಯನ್ನು ನಮ್ಮ ಸಮಾಜದ ನಾಯಕರಾದಂತಹ ಶ್ರೀಮಾನ್ ತಿಪ್ಪಣ್ಣಪ್ಪ ಕಮ್ಮಕನೂರು ವಿಧಾನ ಪರಿಷತ್ ಸದಸ್ಯರು ಎಲ್ಲರಿಗೂ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆಯ ವಿಜೃಂಭಣೆಯಿಂದ ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನೀವೆಲ್ಲರೂ ಮಾಡಿರಿ, ನಿಮಗೆ ನನ್ನ ಸಂಪೂರ್ಣ ಬೆಂಬಲದಂತೇಳಿ ಸೂಚನೆ ಕೊಟ್ಟಿದ್ದಕ್ಕಾಗಿ ನಮ್ಮ ಜನ ಮುಖಂಡರ ಹರ್ಷೋದ್ಗಾರದಿಂದ ಈ ಕಾರ್ಯಕ್ರಮ ನಡೆಸಲು ಎಲ್ಲರೂ ಕೂಡ ಒಪ್ಪಿಗೆಯನ್ನು ಮಾಡಿ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾನುಗಟ್ಟಲೆ ಜನ ಬರುವ ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ನೋಡಿ ಎಲ್ಲರಿಗೂ ಕೂಡ ಯಾವುದೇ ತೊಂದರೆ ಆಗದಂತೆ ಅನ್ನ ಸಂತರ್ಪಣೆಯನ್ನು ಕೂಡ ರಂಗಮಂದಿರದಲ್ಲಿ ನಾವು ಏರ್ಪಾಡು ಮಾಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಮಾಜದ ಎಲ್ಲ ಹಿರಿಯರು, ಕಿರಿಯರು, ತಾಯಂದಿರ ಇದಕ್ಕೆ ಎಲ್ಲರ ಸಹಕಾರವನ್ನು ಬಹಳ ಮುಖ್ಯ ಇರೋದರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತು ನಮ್ಮ ಜಯಪ್ರಕಾಶ್ ಕಮ್ಮಕನೂರವನ್ನು
ಹೆಚ್ಚಿನ ರೀತಿಯಲ್ಲಿ ಜಯಂತಿ ಕಾರ್ಯಕ್ರಮ ಅಧ್ಯಕ್ಷ ಆಗಿದ್ದಕ್ಕಾಗಿ ತಾವೆಲ್ಲರೂ ಬೆಂಬಲ ಕೊಟ್ಟಿದ್ದರೆ ಸಾರ್ಥಕವಾಗದಂಥೇಳಿ ನಾನು ತಮ್ಮ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ಅರ್ಜುನ್ ಜಮಾದಾರ್.